ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ನಾಳೆ ಜಾಗರಣೆ ಬಂದೇ ಬಿಡ್ತು. ಹಾಗಾಗಿ ನಾನು ಈ ಶಿವರಾತ್ರಿ ಜಾಗರಣೆಗೆ ಏನೇನು ಐಟಮ್ಸ್ಗಳನ್ನು ತಂದಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ತೋರಿಸ್ತೀನಿ. ಪೂಜೆಗೆ ಏನೇನೆಲ್ಲ ಐಟಮ್ಸ್ಗಳು ಬೇಕು, ಹಾಗೆ ಯಾವ ಥರ ಹಣ್ಣುಗಳು ಬೇಕು ಅಂತ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಏನೇನು ತಂದಿದ್ದೀನಿ ಅಂತ ಇವಾಗ ನಿಮಗೆ ನಾನು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಫಸ್ಟ್ ನಿಮಗೆ ರೋಸ್ ತೋರಿಸ್ತಾ ಇದ್ದೀನಿ. ಮಾರ್ಕೆಟಿಂದ ತಂದ ತಕ್ಷಣ ಸ್ವಲ್ಪ ಬಾಡೋಗಿತ್ತು, ಹಾಗಾಗಿ ಒಂದು ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಈ ಥರ ಹೂವನ್ನು ಇಟ್ಟಿದ್ದೀನಿ. ಇಲ್ಲಾಂದರೆ ಅದು ತುಂಬ ಬಾಡೋಗ್ಬಿಡುತ್ತೆ. ನೋಡಿ, ಈ ಥರ ನೀರು ಹಾಕಿ ಇಡೋದ್ರಿಂದ ಗ್ಲಾಸಲ್ಲಿ ಫ್ರೆಶ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ತೊಗೊಂಬಂದಾಗ ಸ್ವಲ್ಪ ಬಾಡ್ದಂಗೆ ಆಗಿತ್ತು, ಇವಾಗ ನೋಡಿ ನೀರು ಹಾಕಿ ಇಟ್ಟ ತಕ್ಷಣ ಎಷ್ಟು ಚೆನ್ನಾಗಾಗಿದೆ. ಫ್ರೆಂಡ್ಸ್ ನೋಡಿ, ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಸೇವಂತಿಗೆ ಹೂವು, ಹಾಗೆ ಕನಕಾಂಬರ, ಮತ್ತು ನೆಕ್ಸ್ಟು ಬಂದುಬಿಟ್ಟು ಬಿಡಿ ಹೂವು ತಂದಿದ್ದೀನಿ. ರೋಸ್ ಹೂವು ಮತ್ತು ಬಿಳಿ ಸೇವಂತಿಗೆ, ಇದು ಶಿವನಿಗೆ ತುಂಬ ಇಷ್ಟ, ಹಾಗಾಗಿ ಬಿಳಿ ಹೂವು ಕೂಡ ತಂದಿದ್ದೀನಿ. ಹಾಗೆ ಮಲ್ಲಿಗೆ ಹೂವು ನೋಡಿ, ಮಲ್ಲಿಗೆ ಹೂವು ಕೂಡ ತಂದಿದ್ದೀನಿ. ಫ್ರೆಂಡ್ಸ್, ಹೂವು ಹಣ್ಣು ಅಂತೂ ರೇಟು ಕೇಳಂಗಿಲ್ಲ, ತುಂಬ ಜಾಸ್ತಿ ಆಗಿದೆ. ಈ ಹಬ್ಬಗಳು ಬಂತು ಅಂದರೆ ಸಾಕು, ಹೂವು ಹಣ್ಣಿನ ರೇಟು ಫುಲ್ಲು ರೇಟ್ ಜಾಸ್ತಿ ಮಾಡಿಬಿಡ್ತಾರೆ. ಹಾಗೆ ಬಾಗಿಲಿಗೆ ಮಾವಿನ ಸೊಪ್ಪು ಕೂಡ ತಂದಿದ್ದೀನಿ. ನೆಕ್ಸ್ಟು ಶಿವನಿಗೆ ಇಷ್ಟವಾದಂಥ ನೋಡಿ, ಇದು ಬಿಲ್ಪತ್ರೆ ಅಂತಾರೆ ನೋಡಿ, ಇದು ಬಿಲ್ಪತ್ರೆ. ಆಮೇಲೆ ಇದೊಂದು, ಇದು ಶಿವರಾತ್ರಿಗೆ ಎರಡೂ ಕೂಡ ಇಡ್ತಾರೆ. ಹಾಗಾಗಿ ನೋಡಿ, ಇದು ತುಂಬ ಸ್ಮೆಲ್ಲು, ಘಮ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದು ಕೂಡ ಶಿವನಿಗೆ ಏರಿಸ್ತಾರೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಹಣ್ಣುಗಳು. ಇಲ್ಲಿ ಬನಾನಾ ತೊಗೊಂಬಂದಿದ್ದೀನಿ, ಬಾಳೆಹಣ್ಣು, ಹಾಗೆ ಸ್ಟ್ರಾಬೆರಿ. ಇವಾಗ ಸೀಸನ್ ಇರೋದ್ರಿಂದ ಈ ಟೈಮಲ್ಲಿ ಸಿಗುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಸ್ಟ್ರಾಬೆರಿ. ಹಾಗೆ ಪೂಜೆ ಗಿಡಕ್ಕೆ ಬೇಕು ಅಂತ ಎಲ್ಲ ಒಂದು ಹಾಫ್ kg ಫ್ರೂಟ್ಸ್ಗಳನ್ನು ಕೂಡ ತಂದಿದ್ದೀನಿ. ನೋಡಿ, ಆ್ಯಪಲ್, ಆರೆಂಜ್, ಗ್ರೇಪ್ಸ್, 4 ಥರ ಹಣ್ಣು ತೊಗೊಂಬಂದಿದ್ದೀನಿ. ಇಷ್ಟು ಫ್ರೆಂಡ್ಸ್ ನಾನು ತಂದಿರೋದು ನಾಳೆ ಶಿವರಾತ್ರಿ ಪೂಜೆಗೆ, ಜಾಗರಣೆಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ಭಾನುವಾರದ ಬೆಳಗ್ಗೆ ಲಾಗ್ ಆಗಿರುತ್ತೆ. ನಾನು ಕೂಡ ಬೆಳಗ್ಗೆ ಬೇಗನೆ ಇವತ್ತು ಶಿವರಾತ್ರಿ ಇರೋದ್ರಿಂದ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಬೇಗ ಎದ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ಹಾಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನಾವು ಸಾಯಂಕಾಲಕ್ಕಿಂತ ಬೆಳಗ್ಗೆನೇ ಒಂದು ಶಿವನ ಮೂರ್ತಿ ಆಗಲಿ, ಶಿವನ ಫೋಟೋ ಆಗಲಿ ಇಟ್ಟು ಪೂಜೆ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ನೈಟ್ ಪೂಜೆಗಳಿರುತ್ತಲ್ವ, ಅದನ್ನ ಮತ್ತೆ ನೈಟಲ್ಲೇ ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ಇಲ್ಲಿ ಬೆಳಗ್ಗೆ ಪೂಜೆಯನ್ನು ಮಾಡಿ, ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಿ, ಆಮೇಲೆ ನೆಕ್ಸ್ಟು ನಾನು ನಾವು ನಮ್ಮ ಮನೆಯಲ್ಲಿ ಲಿಂಗ ಇಡಲ್ಲ, ಹಾಗಾಗಿ ನಾವು ಒಂದು ಶಿವನ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಅದೇ ಥರ ನಾನು ಕೂಡ ಇಲ್ಲಿ ಒಂದು ಶಿವನ ಫೋಟೋ ಇಟ್ಟುಬಿಟ್ಟು ಪೂಜೆಯನ್ನು ಮಾಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಬೆಳಗ್ಗೆ ಶಿವನ ಪೂಜೆ ಮಾಡಿಬಿಟ್ಟು ಎಲ್ಲ ಹಣ್ಣುಗಳನ್ನು ಇಟ್ಟು, ಹಾಗೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ಶಾವಿಗೆ ಪಾಯಸ ಕೂಡ ಮಾಡಿದ್ದೀನಿ. ಯಾಕೆಂದರೆ ಹಬ್ಬ ಇರೋದ್ರಿಂದ ನಾವು ಬೇರೆ ಐಟಮ್ಸ್ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನಿಲ್ಲಿ ಶಾವಿಗೆ ಹಾಕಿ ಸ್ವಲ್ಪ ಪಾಯಸ ಮಾಡಿ ನೈವೇದ್ಯ ಮಾಡಿ ಇಟ್ಟಿದ್ದೀನಿ. ನೋಡ್ತಿರ್ಬೋದು ನೀವು, ಶಿವನಿಗೆ ಇಷ್ಟವಾಗಿರ್ತಕ್ಕಂತಹ ಬಿಲ್ವ ಪತ್ರೆ ಹಾಗೂ ಬಿಳಿ ಹೂವುಗಳು ತುಂಬ ಇಷ್ಟ. ಹಾಗೆ ಹಣ್ಣುಗಳಲ್ಲಿ ನನಗೆ ಬೋರೆ ಹಣ್ಣು ಅದು ಸಿಗಲಿಲ್ಲ, ಹಾಗಾಗಿ ನಾನು ಬೇರೆ 4 ಥರ ಹಣ್ಣುಗಳನ್ನು ಇಟ್ಟಿದ್ದೀನಿ. ನೀವು ಹೇಗೆಲ್ಲ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್.
ನೋಡಿ ಇದು ನನಗೆ ಸಾಯಂಕಾಲದ ನಂದು ಒಂದು ಪೂಜೆಯ ಟೈಮು. ಇಲ್ಲಿ ಈ ಪೂಜೆಗಳಲ್ಲಿ ಒಂದು 4 ಪ್ರಹಾರಗಳು ಬರುತ್ತೆ. ಒಂದು 3 hours ಒನ್ ಟೈಮ್ ಒಂದು ಪ್ರಹಾರಗಳು ಸ್ಟಾರ್ಟ್ ಆಗುತ್ತೆ. ನಂದು ಇದು ಫಸ್ಟ್ನೇದು ಒಂದು 1ನೇ ಪ್ರಹಾರ ಪೂಜೆ ಅಂತಲೇ ಹೇಳ್ಬೋದು. ನಾನು ಕೂಡ ಇಲ್ಲಿ ಶಿವನ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಮನೆಯಲ್ಲಿ ಆರತಿಯನ್ನು ಮಾಡಿ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇಲ್ಲಿ ನಂದು ಮೊದಲನೇ ಪ್ರಹಾರ ಪೂಜೆ ಮುಗಿತು. ನಾನು ಕೂಡ ಇವತ್ತು ಶಿವರಾತ್ರಿ ಜಾಗರಣೆ ಇರೋದ್ರಿಂದ ಬೆಳಗ್ಗಿಂದು ಉಪವಾಸ ಇದ್ದೀನಿ. ಉಪವಾಸ ಅಂದರೆ ಕೆಲವೊಬ್ಬರು ಮಾಡ್ತಾರೆ ಬೆಳಗ್ಗೆ ತಿನ್ನೋದು, ಮಧ್ಯಾಹ್ನ ತಿನ್ನೋದು, ನೈಟ್ ಅಷ್ಟೇ ಉಪವಾಸ ಇರೋದು. ಆ ಥರ ಮಾಡಬಾರ್ದು. ಯಾಕೆಂದರೆ ನೀವು ಮಾಡಿದರೂ ಮಾಡ್ದಂಗೆ ಆಗಿಬಿಡುತ್ತೆ. ಬೆಳಗ್ಗೆ ಭಾನುವಾರ ಬೆಳಗ್ಗೆಯಿಂದ ಸೋಮವಾರ ಬೆಳಗ್ಗೆವರೆಗೂ ಉಪವಾಸ ಇರಬೇಕಾಗುತ್ತೆ. ನೀವು ಭಾನುವಾರ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಒಂದು ಫುಲ್ ಡೇ ಪೂರ್ಣಗೊಳ್ಳುತ್ತೆ. ಹಾಗಾಗಿ ನೀವು ಇಡೀ ದಿನ ಉಪವಾಸ ಮಾಡಿದ್ದು ಸಾರ್ಥಕ ಅಂತ ಹೇಳ್ಬೋದು. ನಾನು ಕೂಡ ಉಪವಾಸ ಇದ್ದೀನಿ. ಹಾಗೆ ನಾವು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದ ತಕ್ಷಣ ಎಲ್ಲ ಭಕ್ತರಿಗೂ ಅಲ್ಲಿ ಹಾಲಿನ ಅಭಿಷೇಕ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತುಂಬ ಖುಷಿಯಾಯಿತು. ನಮಗೂ ಕೂಡ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ನಾವು ಹಾಲಿನ ಅಭಿಷೇಕವನ್ನು ಶಿವನಿಗೆ ಮಾಡಿದ್ವಿ. ನಾವೇ ಆಚೆ ಬಂದು ಅರ್ಚನೆ ಮಾಡ್ತಾರೆ. ಸಂಕಲ್ಪ ಮಾಡ್ತಾರೆ. ಬನ್ನಿ. ಎರಡನೇ ಪೂಜೆನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನೀವು ನಿಮಗೆ ಮಂತ್ರ ಬಂದರೆ ಹೇಳ್ಬೋದು, ಬರಲಿಲ್ಲ ಅಂದರೆ ಓಂ ನಮಃ ಶಿವಾಯ ಅಂತ 108 ಸರಿ, ಹಾಗೆ ಮೃತ್ಯುಂಜಯ ಮಂತ್ರ ಕೂಡ ನೀವು ಹೇಳ್ಕೋಬೋದು. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇನಿಲ್ಲ. ನಮಗೆ ಗೊತ್ತಿದ್ದಷ್ಟು, ನಮಗೆ ಭಕ್ತಿ ಇದ್ದಷ್ಟು ನಾವು ಮಾಡಿದರೆ ಆ ಶಿವ ಎಲ್ಲರಿಗೂ ಒಲಿತಾನೆ ಅಂತಲೇ ಹೇಳ್ಬೋದು. ನಾನು ಕೂಡ ಈ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಉಪವಾಸ ಅಂದರೆ ನೀವು ಅಷ್ಟು ನೀರು ಕುಡಿದೇ ಹಾಗೆ ಇರಬೇಕನ್ನೋ ಅಂತ ಅಂದ್ಕೋಬೇಡಿ. ನಿಮಗಾದರೆ ಆ ಥರ ಇರಿ. ಇಲ್ಲ ಅಂದರೆ ನೀವು ಹಣ್ಣುಗಳನ್ನು ತಿನ್ಬೋದು, ಹಾಲನ್ನು ಕುಡಿಬೋದು. ನಾನು ಕೂಡ ಇಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ಸು ನಾನು ಒಂದೊಂದು ಬಾಳೆಹಣ್ಣನ್ನು ತಿಂದು ಕೂಡ ಇದ್ದೀನಿ. ಏನೂ ಆಗಲ್ಲ. ಆ ದೇವರ ಭಕ್ತಿಯಲ್ಲಿ ಮುಳುಗಿದವ್ರಿಗೆ ಯಾವ ಪ್ರಾಬ್ಲಮ್ಮು ಆಗಲ್ಲ. ತುಂಬ ಖುಷಿಯಿಂದ ಇರ್ತೀವಿ. ಎನರ್ಜಿನೂ ಅಷ್ಟೇ ಇರುತ್ತೆ. ನಾನು ಹಾಗೆ ಮಾಡ್ತೀನಿ. ಫುಲ್ ಇಡೀ ದಿನ ಉಪವಾಸ ಇರ್ತೀನಿ ಮತ್ತು ರಾತ್ರಿ ಪೂರ್ತಿ ಜಾಗರಣೆ ಇರ್ತೀನಿ, ಪೂಜೆ ಎಲ್ಲ ಮಾಡ್ತೀನಿ. ನಾನು ಇವಾಗ ನನ್ನ 3ನೇ ಪೂಜೆಯನ್ನು ಮುಗಿಸ್ಕೊಂಡು ನೋಡ್ತಿರ್ಬೋದು, ಬೆಳಗಿನ ಜಾವ 3 ಗಂಟೆ ಆಗಿದೆ. ನಾನು 3ನೇ ಪೂಜೆನ ಮುಗಿಸ್ಕೊಂಡು ಸ್ವಲ್ಪ ಫಲಹಾರ ಸೇವಿಸಿದೆ. ಹಾಗೆ ಮತ್ತೆ ಬೆಳಗ್ಗೆ ಸ್ನಾನ ಮಾಡಿ 4ನೇ ಪೂಜೆ ಕೂಡ ಮಾಡಿ ಮುಗಿಸಿದೆ.